ಕೂಡಿ ಶೈಕ್ಷಣಿಕ ಜಿಲ್ಲೆಯ ಸರ್ವಾದಿ ಸಮುದಾಯ ಚಿಂತನ ಮತ್ತು ಮಂಥನ ಈ ಕಾರ್ಯಕ್ರಮದ ಪೀಠದ ಮೇಲೆ ಆಶೀರ್ವಾದ ಸನ್ಮಾನ್ಯ ಶಾಸಕರೇ, ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಲು ಬಂದಂತ ಡಾಕ್ಟರ್ ಪ್ರಜ್ಞಾನ್ ಅವರೇ, ಪೀಠದ ಮೇಲೆ ಆಶೀರ್ವಾದ ಸ್ವಾಮೀಜಿಯವರೇ, ಆತ್ಮೀಯರಾದ ವೆಂಕಟೇಶ್ವರ ಸರ್ ಅವರೇ, ಈ ಚಿಂತನ ಮಂಥನ ಪೀಠದ ಮುಂದೆ ಆಶೀರ್ವಾದ ನಮ್ಮೆಲ್ಲ ಸರ್ವಾದಿ ಸಮುದಾಯದ ನಮ್ಮ ಚಿಕ್ಕೋಡಿಯಿಂದ ಮತ್ತೆ ಉತ್ತರಕ್ಕೆ ಹೋದ್ರೆ ನಮ್ಮ ಛಲವಾದಿ ಅಂದ್ರೆ ಯಾರು ನಮಗೆ ಗೊತ್ತಾಗ್ತದೆ. ಸರ್ ನಾವು ಕೂರ್ತೇನೆ, ಛಲವಾದಿ ಅನ್ನೋದು ಛಲವಾದಿ ಅನ್ನೋದು ಮಾತ ನೀನೆಲ್ಲ ಛಲವಾದಿಗಳು ನಮಗೆ ಸ್ವಲ್ಪ ಪ್ರಸಾದ ಏನು ಪ್ರಚಲಿತವಲ್ಲ ಆಗವಾಗ ಬರೆಯ ಮಹಾನ್ ಈ ಶಬ್ದಗಳು ಮಾತ್ರ ಪ್ರಚಲಿತದ ಅವ್ರು ಹೇಳಕ್ಕೆ ನಾವು ನಾಚ್ಕೊಳ್ತೇವೆ. ನಾವು ಬಗೆರನಾಕ, ನಾವು ಹಾರನಾಕ ನಾಚ್ಕೊಳ್ತಿದ್ದೇವೆ. ಸರ್ವಾದಿ ಅನ್ನೋದ್ರ ಏನಿಲ್ಲ, ಸ್ವಾಭಿಮಾನ ಬಂದಾಗ ಆಗ್ತೈತೆ. ಆದರೂ ಸಹಿತ ಬಹಳ ದಿವಸಗಳ ನಂತರ ನಾವೆಲ್ಲ ಸಲುವಾಗಿ ಮುಖಂಡರ ಬಗ್ಗೆ ಎಲ್ಲ ಬಂಧು ಬಾಂಧವರು ಇವತ್ತು ಕೂಡಿದ್ದೇವೆ. ಈ ಚಿಂತನ ಮತ್ತು ಮಂಥನ ಸಭೆ ಪೂರ್ವದಲ್ಲಿ ನಾವು ವಿಷಯ ಆಯ್ಕೆ ಮಾಡೋಣ, ಸ್ವಲ್ಪ ನಾವು ಚಿಂತನ ಮಂಥನ ನಡೀತೀವಿ. ವಿಷಯ ಏನ್ ನಡೀತು ಅದನ್ನ ವಿಶ್ಲೇಷಣೆ ಮಾಡೋದು. ಯಾಕಂದ್ರೆ ಇವತ್ತು ಬಹಳಷ್ಟು ಒಳ್ಳೆಯ ವಿಷಯಗಳನ್ನು ಹೇಳಲಿಕ್ಕೆ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ. ಅದಕ್ಕಾಗಿ ನಾವು ಕಡಿಮೆ ಮಾಡ್ಕೊಂಡು ಹೋಗ್ತಿದ್ದೇವೆ. ವಿಷಯಗಳನ್ನ ಸ್ವಲ್ಪ ಕಡಿಮೆ ಮಾಡಿ ನೀವು ಯಾವ ಖಾಲಿ ನೋಡ್ತಾ ಇದ್ದೀರಿ ಅವ್ರಿಗೆ ನಾವು ಅವಕಾಶ ಮಾಡಿಕೊಡೋಣ. ಊರಿಂದ ಗುಲ್ಬರ್ಗಾದಿಂದ ಬಂದವರು ನಮ್ಮ ಚರ್ವಾದಿ ಸಮುದಾಯಕ್ಕೆ ಅಥವಾ ಬಲೆರ ಮಹಾನ್ ಸಮುದಾಯಕ್ಕೆ ಯಾವುದಾದ್ರೂ ಇತಿಹಾಸ ಅದ ಏನ? ಇತಿಹಾಸದಲ್ಲಿ ನಾವು ಹೇಗಿದ್ದೀವಿ ಅನ್ನೋದನ್ನು ಅರ್ಥದಾದ ಪ್ರಾಚೀನ ಕಾಲದಲ್ಲಿ ನಮ್ಮ ಸ್ಥಾನ ಮಾಡಿದ್ರು. ನಂತರದ ಕಾಲದಲ್ಲಿ ಏನೊಂದು ಸಾಮಾಜಿಕ ಮತ್ತು ಧಾರ್ಮಿಕ ಪರಿವರ್ತನಾ ಚಳವಳಿ ಕಾಲದಲ್ಲಿ ನಮ್ಮ ಸ್ಥಿತಿ ಏನಿತ್ತು, ಈಗ ಸದ್ಯಕ್ಕೆ ಏನದ ಸಂವಿಧಾನ ಜಾರಿ ಆದಾಗಿಂದ ಸ್ವಲ್ಪ ನಾವು ಅಧ್ಯಯನ ಮಾಡ್ಕೊಂಡು ಹೋಗೋದಾದ ಹೆಂಗೆ ಇದ್ದೀವಿ, ಹೆಂಗೆ ಆಗಿವಿ, ಯಾವ ಸ್ಥಿತಿಗೆ ನಾವು ಬಂದು ಹುಟ್ಟಿದ್ದೀವಿ ಅನ್ನೋದು ಗೊತ್ತಾಗ್ತದೆ. ಪುರಾಣದೊಳಗೆ ನೋಡಕ್ ಹೋದ್ರೆ ನಾವು ಯಾರು ಅನ್ನೋದು ಗೊತ್ತೇವೆ. ಚಲವಾದಿಗಳು ಯಾರು, ಒಳ್ಳೆಯದು ಯಾರು, ಮಹಾರ ಯಾರು, ಇವ್ರಿಗೇನು ಇತಿಹಾಸ ಅದೋ ಇಲ್ಲೋ, ಈ ಭೂಮಿಯವರು ಹೌದು ಅಲ್ಲೋ, ಈ ಭಾರತದ ಭೂಮಿ ಅಂತ ಹುಟ್ಟಿದವರು ಹೌದು ಅನ್ನೋದು ಯಾವ ಇತಿಹಾಸ ಇಲ್ಲ. ನೋಡಾಕೈತ್ರೆ ಇಲ್ಲ, ಅಧ್ಯಯನ ಮಾಡಿದ್ರೆ ಶಿಷ್ಟ. ನಮ್ಗ ಯಾವುದರ ಇತಿಹಾಸ ಇಲ್ಲ. ಪುರಾಣದೊಳಗೆ ನಮ್ಗ ರಾಕ್ಷಸ ಅಂದ್ರು, ದಾಸ್ ಅಂದ್ರು, ಕಾಶಿ ಅಂದ್ರು, ಚಾಂಡಾಲ್ ಅಂದ್ರು, ಪುರಾಣದೊಳಗೆ ಬಂದರು. ಅವು ನಮಗಂದ್ರು ಏನ್ ನಿರ್ಮಳಿಗೆ ಸೇರ್ಬೇಕಂದ್ರೆ ಅದು ಒಂದು ಸ್ವಲ್ಪ ಅಧ್ಯಯನದ ವಿಷಯ. ಆಗ ಇತಿಹಾಸವನ್ನು ನಮ್ಗೆ ಏನು ಗೊತ್ತಾಗಿಲ್ಲ. ನಾವು ಯಾರನ್ನು ಹೆಂಗೆ ಇದ್ದೀವಿ ನಾವು ಅನ್ನೋದು ಗೊತ್ತಿಲ್ಲ. ಯಾವಾಗ ಗೊತ್ತಾಯಿತು ನಮಗ ಈ ವಿಷಯ? ಜ್ಯೋತಿಬಾ ಫುಲೆಯವರು ಬಂದಾಗ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಾಗ ನಾವು ಯಾರು ಅನ್ನೋದು ಗೊತ್ತಾಯ್ತು.
ಜ್ಯೋತಿಬಾ ಫುಲೆಯವರು ಬ್ರಾಹ್ಮಣ ಸಮುದಾಯದ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿಂದ ಅವಮಾನಿತಗೊಂಡು ಹೊರಗೆ ಬಂದಾಗ ಅವ್ರು ರಸ್ತೆ ಕೂತು ಅಳ್ತಾ ಇದ್ರು, ನನ್ನ ಅವಮಾನ ಆಯ್ತಲ್ಲ ಅಂತ. ಕೆಟ್ಟ ಬಿಸಿಲ ರಸ್ತೆ ಕೂತಾರ. ಆ ವೇಳೆಯೊಳಗ ಕೆಲವು ಜನ ಸರಿಯಾದ ಬಟ್ಟೆ ಇಲ್ಲ ಮೈ ಮೇಲೆ, ಒಳಗ ಮಡಿಕೆ ಅದ, ಹಿಂದ ಕಸಬರಿ ಅದ, ಹೋಗ್ತಾ ಇದ್ರು. ಇವ್ರು ನೋಡ್ತಾರ, ಮಹಾತ್ಮ ಜ್ಯೋತಿಬಾ ಫುಲೆ ಅವರು ನೋಡಿದ ಮೇಲೆ ಅವ್ರಿಗೆ ಕರೀತಾರ, ಈ ಕೊಳ್ಳಾಗ ಮಡಿಕೆ, ಹಿಂದ ಕಸಬರಿಗೆ ಇದು ಕಟ್ಕೊಂಡು ಹೊಂದಿದ್ರಿ, ನಿಮ್ಗೆ ಏನ್ ಅನ್ಸೋದೇನ? ನಮ್ಮ ಸಮುದಾಯದವರು ಅತಿ ಸಮಾಧಾನ ಇದೆ. ನಮ್ಮ ಅಸಮ್ ಮಾಡ್ತಿದ್ರಿ, ನಮ್ಮ ಅವ್ವ ಮಾಡ್ತಿದ್ರು, ನಾವು ಮಾಡ್ತಿದ್ರು, ನಾವು ಬೇರೆ ಬಂದು ಮೈ ಕಟ್ಟೋದು, ಹಿಂದ ಕಸಬರಿ ಕಟ್ಟೋದು ಇದು ಮೊದಲಿಂದ ಬರ್ತದೆ. ನಿಮ್ಗೆ ಇದ್ರ ಬಗ್ಗೆ ಅವಮಾನ ಅನ್ಸ್ಕೊಳ್ಳೇನ? ನಮ್ಗೇನು ಅನ್ಸಲ್ಲ ಅಂತಂದ. ನಮ್ಮ ಸಲುವಾಗಿ ಸಮುದಾಯದವ್ರ ಅವರ ಮಹಾನ್, ಅವರ ಬೆಲೆ ಆಗಿನ ಕಾಲದಾಗ ಪರಿಸ್ಥಿತಿ ನಮ್ಗೇನು ಅವಮಾನ ಅನ್ಸಲ್ಲ. ಇವ್ರು ಚಿಂತನೆ ಮಾಡ್ತಾರೆ, ಇವ್ರು ಯಾಕೆ ಅವಮಾನ ಅನ್ಸ್ಬಾರ್ದು, ನನಗೆ ಯಾಕೆ ಅವಮಾನ ಆಗಿದೆ? ಒಂದು ಕಾರ್ಯಕ್ರಮದಿಂದ ಹೊರಗಾಗಿರೋದು ನನಗೆ ಅವಮಾನ ಅನ್ಸ್ತದ, ಈ ಜನರಿಗೆ ಯಾಕೆ ಅವಮಾನ ಅನ್ಸ್ಬಾರ್ದು ಹಾಗೆ ಚಿಂತನೆ ಮಾಡಿದಾಗ ಇವರಿಗೆ ಶಿಕ್ಷಣ ಇಲ್ಲ ಅನ್ನೋದು ಬರ್ತಾರೆ. ಯಾವ ವ್ಯಕ್ತಿ ಶಿಕ್ಷಣ ಪಡ್ಕೊಳ್ತಾನ ಅವನಿಗೆ ಸ್ವಾಭಿಮಾನ ಬರ್ತದ. ಸ್ವಾಭಿಮಾನ ಬಂದವನಿಗೆ ಅವಮಾನ ಯಾವುದು ಅನ್ನೋದು ಗೊತ್ತಾಗ್ತಿರ್ತದೆ. ಅದಕ್ಕಾಗಿ ಜನರಿಗೆ ಶಿಕ್ಷಣ ಇಲ್ಲ, ಅದಕ್ಕಾಗಿ ಇವ್ರಿಗೆ ಅವಮಾನ ಯಾವುದು ಗೊತ್ತಿಲ್ಲ ಅಂತ ಹೇಳಿ ಈ ಸಮುದಾಯದ ಶಿಕ್ಷಣ ಮಾಡ್ಬೇಕಂತ ಹೇಳಿ ಸ್ಟಾರ್ಟ್ ಮಾಡ್ತಾರ. ಅಲ್ಲಿ ನಾವು ಕಾಣಿಸ್ತೇವೆ. ನಮ್ಮ ಇತಿಹಾಸದ ಲೇಖನಿ ಅವರಿಂದ ಪ್ರಾರಂಭ ಆಗಿದ್ರೆ ನಾವು ಯಾರು ಅನ್ನೋದು ಗೊತ್ತಾಗ್ತಿರ್ತೀವಿ. ಅದ್ರ ಪೂರ್ವದಲ್ಲಿ ಹಿಂಗೇನಿಲ್ಲ ಇತ್ತು, ಕರೆ ಗೊತ್ತಿಲ್ಲ. ಈ ವಿಷಯ ನಾವು ಚಲವಾದಿಗಳು ಹಿಂಗಿದ್ದೇವೆ, ಮಹಾನ್ ಹಿಂಗಿದ್ದೇವೆ, ಒಳ್ಳೆ ನಾನು ಇಟ್ಕೊಂಡ್ರೆ ಆಗ ಆ ನಿಟ್ಟಿನಾಗ ಎಲ್ಲರೂ ಜಡಗೇನೆ ಆಂಧ್ರದಾಗ ಮಹಾ ಅಂತಿರ್ತಾರ, ಇನ್ನು ಉತ್ತರ ಭಾರತದಾಗ ನಮ್ಗೆ ಏನೇನು ಅಂತಿರ್ತಾರೋ, ಮತ್ತಿನ್ನ ದಕ್ಷಿಣ ಭಾರತದಾಗ ಏನೇನು ಅಂತಿರ್ತಾರೋ ಹೊರಗುಡಿದೆ ನಾವು. ಆದ್ರೆ ಅಸ್ಪೃಶ್ಯ ಇದೆ. ಮಹಾರಾಷ್ಟ್ರದಾಗ ಮಹಾರಾಷ್ಟ್ರ, ಕರ್ನಾಟಕದಾಗ ನಾವು ಅಸ್ಪೃಶ್ಯ, ಚಲವಾದಿ ಮತ್ತು ಒಳ್ಳೆಯ. ಈ ಭಾರತದೊಳಗೆ ಇವ್ರೆಲ್ಲರೂ ಯಾಕೆ ಅಸ್ಪೃಶ್ಯರಾದಾರ? ಒಂದು ನಿರ್ದಿಷ್ಟವಾದಂತ ಸಮುದಾಯ ಅಸ್ಪೃಶ್ಯದ ಅನ್ನೋದು ಬಹಳ ಮಹತ್ವ. ಅದು ನಮ್ಗೆ ಸರಿಯಾಗಿ ಅಧ್ಯಯನ ಇತಿಹಾಸ ಎಲ್ಲಿ ಸಿಗಬೇಕು. ನಮ್ಮ ದೇಶದ ಇತಿಹಾಸ ಬರೋದು ಗೊತ್ತಿಲ್ಲ, ಇತಿಹಾಸ ಬರೋದವರ ಬೇರೆ. ಅದಕ್ಕಾಗಿ ನಾವು ಎಲ್ಲಿದ್ದೀವಿ ಅನ್ನೋದು ಗೊತ್ತಿಲ್ಲ. ಅಸ್ಪೃಶ್ಯರು ಇಷ್ಟ ಗೊತ್ತ. ಅಸ್ಪೃಶ್ಯರು ಯಾರು? ಯಾಕಂದ್ರೆ ಚಲವಾದಿ ಬೇರೆ ಇದ್ರು, ಮಹಾರಾಷ್ಟ್ರ ಹೋದ್ರೆ ಚಲವಾದಿ ಯಾರು ಗೊತ್ತಿಲ್ಲ, ತಮಿಳುನಾಡದಾಗ ಮಹಾನಗರ ಯಾರು ಗೊತ್ತಿಲ್ಲ, ಒಲೆಯಂದ್ರೆ ಯಾರು ಉತ್ತರ ಭಾರತದಾಗ ಗೊತ್ತಿಲ್ಲ. ಇವರೆಲ್ಲರೂ ಆದ್ರೆ ಅಸ್ಪೃಶ್ಯ ಹೆಂಗಿದ ಅನ್ನೋದನ್ನ ವಿಚಿತ್ರ, ಬಹಳಷ್ಟು ವಿಚಿತ್ರ. ಇಲ್ಲೆಲ್ಲ ಬಂದು ನಮ್ಮ ದೇಶದೊಳಗೆ ಏನ್ ಬರೋದು ಅವೆಲ್ಲ ಪೌರಾಣಿಕ ಕಥೆಗಳು ಬರೋದು, ಮನುವಾದಿಗಳು ಬರೋದು, ನಮ್ಗೆ ಬೇರೆ ಬೇರೆ ಹೆಸರು ಕೊಟ್ಟರು. ಚಾಡಾನರು, ದಾಶಗಳು, ದಾಶಿಗಳು, ಇಂಥವೆಲ್ಲ ಹೆಸರುಗಳಿತ್ತು. ಇರಬೇಕಾದ ಬಹುಶಃ ಭಗತ್ ಸಾಹೇಬ್ ಹೇಳ್ತಿದ್ದೆ ಅಂತ ಅದ್ರ ಬಗ್ಗೆ ಹೇಳ್ತಾರೆ. ಆದ್ರೆ ಯಾವಾಗ ವಿದೇಶಿ ಯಾತ್ರಿಕರಲ್ಲಿ ಬಂದರು, ಅಲ್ಗೋಣಿ ಆಗಲಿ, ರೇನ್ ಸಾಂಗ್ ಆಗಲಿ, ಮಾಯನ್ ಆಗಲಿ, ಇವ್ರು ಬಂದಾಗ ಇವ್ರು ಯಾರೂ ಇಲ್ಲಿ ಶರ್ವಾದಿಗಳು ಇರಲಿಲ್ಲ, ಯಾರೂ ಒಳ್ಳೆಯರು ಇರಲಿಲ್ಲ, ಯಾರೂ ಮಹಾನ್ ಇರಲಿಲ್ಲ. ಅದ್ರ ಬಗ್ಗೆ ಅವ್ರು ಅಧ್ಯಯನ ಮಾಡಿದ್ರು. ಅವರ ಬೌದ್ಧ ಸಂಸ್ಕೃತಿ ಇದ್ರ ಬಗ್ಗೆ ದಾಖಲೆಗಳನ್ನ ಬರುತ್ತೆ. ಅಂದ್ರ ನಾವೆಲ್ಲರೂ ಪ್ರಾಚೀನ ಕಾಲದಾಗ ಇದ್ದೀವಿ, ಆದ್ರೆ ಈ ಚಲವಾದಿಗಳಾಗಿ ಇರಲಿಲ್ಲ, ಮಹಾರಾಗಿರ್ಲಿಲ್ಲ, ಒಲೆಯರಾಗಿರ್ಲಿಲ್ಲ, ನಾವು ಯಾವುದೇ ರಾಜಿಗೆ ಸೇರಲಿಲ್ಲ. ನಾವು ಏನಿದ್ದೀವಿ? ಬೌದ್ಧರು ಇದ್ದೀವಿ. ಅದ್ರ ಪ್ರಾಚೀನ ಕಾಲಕ್ಕೆ ಹೋದ್ರೆ ಈ ಭೂಮಿಯ ಮಾಲಕನಾಗಿದ್ದೀವಿ, ಈ ಭೂಮಿಯ ಒಡೆಯರಿದ್ದೀವಿ, ಮೂಲ ನಿವಾಸಿಗಳಿದ್ದೀವಿ. ಜಗತ್ತು ಪ್ರಸಿದ್ಧವಾದಂತಹ ಸಿಂಧೂ ಕೊಳದ ಸಂಸ್ಕೃತಿಯನ್ನು ನಿರ್ಮಾಣ ಮಾಡಿದಂತ ಜನಾಂಗಕ್ಕೆ ನಾವು ಸೇರಿದ್ದೀವಿ.
ಒತ್ತು ಇರಲಿಲ್ಲ. ಯಾವಾಗ ಬಾಬಾ ಸಾಹೇಬ್ ಬಂದರು ಅವ್ರು ಇತಿಹಾಸ ಬರೆಯೋದಾಗ ಹೇಳ್ತಾರ ಏನಂತೇಳಿ, ಐ ಪ್ರೌಡ್ ಟು ಕಾಲ್ ಮೈ ಸೆಲ್ಫ್ ಎ ಮಹಾನ್. ನನಗ